Hello, welcome back to my channel and the new video. Yes, ನೋಡ್ತಾ ಇರೋಂಗೆ ಈ ವಿಡಿಯೋದಲ್ಲಿ ನಾವು ಯಾಣಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ಪ್ಲೇಸ್, ತುಂಬ ಚೆನ್ನಾಗಿದೆ. ಮಾರ್ನಿಂಗ್ ಟೈಮ್ ನಮ್ಮ ಕುಶಾನ್ ತುಂಬ ಎನರ್ಜೆಟಿಕ್ ಆಗಿ ಓಡ್ತಾ ಇದ್ದಾನೆ ಪ್ಲೇಸ್ ನೋಡೋಕ್ಕೆ. ಈಸ್ ಸೋ ಕ್ಯೂರಿಯಸ್. ಎಲ್ಲಿಗೆ ಹೋಗ್ತಾ ಇದ್ದೀವಿ ಚಿನ್ನಿ? ನಾವು ಯಾಣಕ್ಕೆ ಕೇಳಿಸ್ಕೊಳ್ತಾ ಇದ್ದೀವಿ. ಏನಮ್ಮ ಎಲ್ಲಿದೆ? ಯಾವ ಕಡೆ ಹೋಗೋದು? ಆ ಕಡೆ ಹೋಗೋಣ. ಎಸ್, ಗುಡ್ ಬಾಯ್ ಚಿನ್ನು. ಈ ಪ್ಲೇಸ್ ಒಂಥರ ಪ್ರಕೃತಿ ವಿಸ್ಮಯ. ಈ ವಿಸ್ಮಯಕ್ಕೊಂದು ಪೌರಾಣಿಕ ಹಿನ್ನೆಲೆ. ಅದೇನೆಂದರೆ, ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ಭಸ್ಮಾಸುರ ಎಂದ ಒಬ್ಬ ಅಸುರ ಇರ್ತಾನೆ. ಅವನು ಶಿವನನ್ನೇ ಹೋಲಿಸ್ಕೊಂಡು ಶಿವನಿಂದ ಅವನು ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರು ಭಸ್ಮ ಆಗಲಿ ಅಂತ ಒಂದು ವರ ಪಡಿತಾನೆ. ಅವನು ಆ ವರನ ಶಿವನ ಮೇಲೇ ಪ್ರಯೋಗ ಮಾಡೋಕ್ಕೆ ಹೋಗ್ತಾನೆ. ಆಗ ಭಯಗೊಂಡ ಶಿವ ವಿಷ್ಣುವಿನ ಸಹಾಯ ಕೇಳ್ತಾನೆ. ಆಗ ವಿಷ್ಣು ಶಿವನಿಗೋಸ್ಕರ ಮೋಹಿನಿ ಅವತಾರ ತಾಳಿ ಭಸ್ಮಾಸುರನ ಮುಂದೆ ನೃತ್ಯ ಮಾಡಿ ಅವನನ್ನು ಮೋಹಕ್ಕೆ ಒಳಗಾಗೋ ರೀತಿ ಮಾಡಿ ಅವನನ್ನು ದಿಕ್ತಪ್ಪಿಸಿ ಅವನ ತಲೆ ಮೇಲೆ ಅವನ ಕೈಯ ಇಟ್ಕೊಳ್ಳೋ ರೀತಿ ಮಾಡಿ ಭಸ್ಮಾಸುರನ್ನ ಭಸ್ಮ ಮಾಡ್ತಾರೆ. ಅದರಿಂದನೇ ಈ ಕ್ಷೇತ್ರದಲ್ಲಿರೋ ಕಲ್ಲು ಮಣ್ಣು ಎಲ್ಲ ಭಸ್ಮದ ರೀತಿ, ಅಂದರೆ ಕಪ್ಪಾಗಿ ಕಾಣುತ್ತೆ. ಈ ಕ್ಷೇತ್ರದಲ್ಲಿರೋ 2 ಶಿಖರಕ್ಕೆ, ಒಂದಕ್ಕೆ ಭೈರವೇಶ್ವರ, ಇನ್ನೊಂದಕ್ಕೆ ಮೋಹಿನಿ ಶಿಖರ ಅಂತ ಕರೀತಾರೆ. ಅದಕ್ಕೆ ಹೇಳೋದು, ಉಂಡು ಮನೆಗೆ 2 ಬಗಿಬಾರ್ದು ಅಂತ. ಹಂಗೆ ಬಗೆದ್ರೆ ನಾವೇ ನಾಶ ಆಗ್ತೀವಿ. ಕುಶಾಂತ್ಗಂತೂ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ರು. ತುಂಬ ಚೆನ್ನಾಗಿ ಆಡ್ದ, ಎಂಜಾಯ್ ಮಾಡ್ದ. ನೆಕ್ಸ್ಟ್ ನಾವು ಹೋಗಿದ್ದೆ ವಿಭೂತಿ ಫಾಲ್ಸ್. 1 ಕಿಲೋಮೀಟರ್ ವಾಕ್ ಇದೆ. ಆ ವಾಕಲ್ಲಿ ಪ್ರಕೃತಿ ನೋಡ್ಕೊಂಡು ನೀರಿನ ಸದ್ದು ಕೇಳಿಕೊಂಡು ಮಜಾ ಇರುತ್ತೆ ವಾಕ್ ಮಾಡೋಕ್ಕೂ. ತುಂಬ ಜನ ಇದ್ದರು ನಾವು ಹೋದಾಗ. ಈ ಚಿಕ್ಕ ಮಕ್ಕಳನ್ನೆಲ್ಲಾದರೂ ಕರ್ಕೊಂಡು ಹೋದರೆ ಅವ್ರು ನಿಂತ್ಕೊಂಡು ಹೋಗೋದು ಸ್ವಲ್ಪ ಆಯಾಸನೇ ಅನಿಸುತ್ತೆ. ಆ ಆಯಾಸ ಎಲ್ಲ ಈ ಪ್ರಕೃತಿ ನೋಡ್ತಾ ಇದ್ದರೆ, ಈ ನೀರಿನ ಸದ್ದು ಕೇಳ್ತಾ ಇದ್ದರೆ, ಮತ್ತು ಫೈನಲ್ ಡೆಸ್ಟಿನೇಷನ್ ಆ ಬ್ಯೂಟಿಫುಲ್ ಫಾಲ್ಸ್ ನೋಡಿದ್ಮೇಲೆ ಆ ಆಯಾಸ ಎಲ್ಲ ಹೊರಟೋಗುತ್ತೆ. ನೋಡಿ ಹೇಗೆ ಹಾಲಿನ ಥರ ಬೋರ್ಗರಿತಾ ಇದೆ ಜಲಪಾತ. ಚೆನ್ನಾಗಿದೆ, ಮನಸ್ಸಿಗೆ ಖುಷಿ ಅನಿಸುತ್ತೆ. ತುಂಬ ಜನ ಎಲ್ಲ ನೀರಿಗಿಳಿದು ಆಟ ಆಡ್ತಿದ್ರು. ಬಟ್ ನಾವು ಚಿಕ್ಕ ಮಗುನ ಕರ್ಕೊಂಡು ಹೋಗೋದ್ರಿಂದ ಆ ಸಾಹಸ ಎಲ್ಲ ಟ್ರೈ ಮಾಡಲಿಲ್ಲ. ಅಲ್ಲೇ ನಿಂತ್ಕೊಂಡು ಫಾಲ್ಸ್ನ ಎಂಜಾಯ್ ಮಾಡ್ಕೊಂಡು ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಒಂದಷ್ಟು ವಿಡಿಯೋಸ್ ಮಾಡಿಕೊಂಡು ಬಂದ್ವಿ ಅಷ್ಟೇ. ಜಗದೋದ್ಧಾರನ ಆಡಿಸಿದಳೆ ಶೋಧ ವಾವ್, ಎಷ್ಟು ಸುಂದರ ಸಂಜೆ ಇದು. ಸಮುದ್ರದಲ್ಲಿ ಕೂತು ಸನ್ಸೆಟ್ ಆಗೋದು ನೋಡೋದೇ ಅದ್ಭುತ. ಸೂರ್ಯ ಸಮುದ್ರದೊಳಕ್ಕೆ ಹೋಗ್ಬಿಟ್ನೇನೋ ಅಂತ ಅನಿಸುತ್ತೆ. ಬಟ್ ನಾಳೆ ಸಮುದ್ರದೊಳಕ್ಕೆ ಹೋದ್ರೂ ಅವನ ಕರ್ತವ್ಯ ಮರೆಯದೆ ನಾಳೆ ಮತ್ತೆ ಮೂಡಿ ಬರ್ತಾನೆ. ನೀರಲ್ಲಿ ಆಡ್ಕೊತ ನನ್ನ ಮಗ ನೀರೊಳಗೆ ಇಳಿಯೋಕ್ಕೆ ತುಂಬ ಹೆದರ್ಕೊಂಡ. ಮೊರೆವರ್ ಈ ನೀರು ನೋಡಿ ರಾತ್ರಿ ನಿದ್ದೆಲೆಲ್ಲ ಕನ್ವರ್ಸ್ತಾ ಅಳ್ತಾ ಇದ್ದ. ದೂರದಿಂದ ನೀರು ನೋಡೋಕೆ ಇಷ್ಟ ಅಷ್ಟೇ ಅವನಿಗೆ, ಹತ್ರಕ್ಕೆ ಹೋಗೋದು ಭಯ.
ಹಂಬಲದ ಕಡಲಿಗೆ ಹಂಬಲಿಸಿದೆ ಮನ. ಎಷ್ಟು ಚೆನ್ನಾಗಿದೆ ಅಲ್ವ ಲೈನು. ಈ ಸಾಲು ನನಗೆ ನೆನಪಾಗ್ತಾ ಇತ್ತು ತುಂಬ. ಇಷ್ಟೆಲ್ಲ ನೋಡ್ತಾ ಆಡ್ತಾ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಸೂರ್ಯನೂ ಇನ್ನು ಮನೆಗೆ ಹೋಗೋ ಟೈಮ್ ಬಂತು. ನನ್ನ ಮಗನಿಗೂ ಆಟ ಎಲ್ಲ ಸಾಕಾಯಿತು. ಅವನು ಇನ್ನು ಬರ್ತಾಯಿದ್ದಾನೆ. ಇಷ್ಟೇ ಇವತ್ತಿನ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.